ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಕಡ್ಡಾಯವಾಗಿ ನಡೆಸಬೇಕು. ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹ. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಸೇರಿದಂತೆ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಕಡ್ಡಾಯವಾಗಿ ನಡೆಸಬೇಕು ಎಂದು ಆಗ್ರಹಿಸಲಾಗಿದೆ. ಸಾಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರು, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ ಮತ್ತು ಕಾರ್ಪೊರೇಷನ್ಗಳಿಗೆ 5 ವರ್ಷಕ್ಕೊಮ್ಮೆ ಕಡ್ಡಾಯವಾಗಿ ಚುನಾವಣೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಅವಧಿ ಮುಗಿಯುವ ಮೊದಲು ಹೇಗೆ ಚುನಾವಣೆ ನಡೆಯುತ್ತದೆಯೋ ಅದೇ ರೀತಿ ಸ್ಥಳೀಯ ಸಂಸ್ಥೆಗಳಿಗೂ ಚುನಾವಣೆ ನಡೆಯಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಎಸ್ ಕೃಷ್ಣಮೂರ್ತಿ, ಶ್ರೀನಿವಾಸ್, ಬಸವರಾಜ್ ಬಿಳಿಬಾವಿ, ಮಂಜಪ್ಪ ಮತ್ತು ದಯಾನಂದ್ ಉಪಸ್ಥಿತರಿದ್ದರು. ದೇಶದ ಅಭಿವೃದ್ಧಿ ಅಂತ ಹೇಳಿದ್ರು. ಅದನ್ನ ರಾಜೀವ್ ಗಾಂಧಿ ಅವರು ಸಹ ಅದನ್ನ ಸಂಪೂರ್ಣವಾಗಿ ಮನಗಂಡು ಒಪ್ಕೊಂಡು ಸಂವಿಧಾನದ 73, 74ನೇ ಕಲಮಿಗೆ ಒಂದು ತಿದ್ದುಪಡಿ ತಂದರು ಲೋಕಸಭೆಯಲ್ಲಿ. ಆ ತಿದ್ದುಪಡಿಯಲ್ಲಿ ಏನಿತ್ತಂದ್ರೆ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪಟ್ಟಣ ಪಂಚಾಯತಿ, ಪುರಸಭೆ, ನಗರಸಭೆ, ಕಾರ್ಪೊರೇಷನ್ಗಳಿಗೆ 5 ವರ್ಷಕ್ಕೊಮ್ಮೆ ಕಡ್ಡಾಯವಾಗಿ ಚುನಾವಣೆ ನಡೀಬೇಕು. ಲೋಕಸಭೆ ಮತ್ತೆ ವಿಧಾನಸಭೆ ಚುನಾವಣೆ ಹೇಗೆ ಅವಧಿ ಮುಗಿಯೋದ್ರೊಳಗೆ ನಡೆಯುತ್ತೆ, ಅದೇ ರೀತಿ ಈ ಸಂಸ್ಥೆಗಳಿಗೂ ಚುನಾವಣೆ ನಡೀಬೇಕು ಅಂತ ಹೇಳಿ ಅವರು ತಿದ್ದುಪಡಿಯನ್ನು ಮಾಡಿದ್ರು. ಉದಾಹರಣೆಗೆ ಇವತ್ತು 7ನೇ ತಾರೀಕು ನಮ್ಮ ನಗರಸಭೆ ಅವಧಿ ಮುಗಿತಾ ಇದೆ ಅಂದ್ರೆ ಹಿಂದಿನ ದಿನದೊಳಗೆ ಎಲೆಕ್ಷನ್ ಮುಗಿಬೇಕು. ಇವತ್ತು ಅವಧಿ ಮುಗಿಯೋ ದಿನ ಹೊಸಬರಿಗೆ ಈಗ ಹಳಬರ ಅಧಿಕಾರನ ವಹಿಸ್ಕೊಡ್ಬೇಕು, ಟ್ರಾನ್ಸ್ಫರ್ ಮಾಡಬೇಕು. ಆ ಥರ ಸಂವಿಧಾನಕ್ಕೆ ತಿದ್ದುಪಡಿಯನ್ನ ತಂದರು. ಆಗ ವಿರೋಧ ಪಕ್ಷದ ನಾಯಕರು ಜಾರ್ಜ್ ಫರ್ನಾಂಡಿಸ್ ಆಗಿದ್ದರು. ಅವರು ಕಾಂಗ್ರೆಸ್ಸಿನ ಅತ್ಯಂತ ಕಡು ವಿರೋಧಿ ಸೋಷಲಿಸ್ಟ್ ಪಾರ್ಟಿ ಇದ್ರು. ಕೊನೆಗೆ NDA ಮೈತ್ರಿಕೂಟ ಬಿಜೆಪಿ ಜೊತೆಗೆ ಸೇರ್ಕೊಂಡು ಅವರು ಲೋಕಸಭೆಯಲ್ಲಿ ಎತ್ತಿ ಮಾತಾಡಿ ದೇಶದಲ್ಲಿ ಅತ್ಯಂತ ಒಳ್ಳೆಯ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ ಅಂತ ಹೇಳಿ ಒಂದು ಪ್ರಶಂಸೆಯನ್ನ ವಿರೋಧ ಪಕ್ಷದ ನಾಯಕರಾಗಿ ರಾಜೀವ್ ಗಾಂಧಿ ಅವರಿಗೆ ಮಾಡಿದ್ರು. ಆಮೇಲೆ ರಾಜೀವ್ ಗಾಂಧಿ ಅವರು ಸಂವಿಧಾನ ತಿದ್ದುಪಡಿ ಮಾಡಿರೋದ್ರಲ್ಲಿ ಎಲ್ಲ ಜಾತಿಯ ಮಹಿಳೆಯರಿಗೆ ಮೀಸಲಾತಿ, ಮತ್ತೆ ಮುಂದುವರೆದವರು, ಹಿಂದುಳಿದವರು, ಎಲ್ಲ ಜಾತಿ ವರ್ಗದ ಪುರುಷರಿಗೂ ಸಹ ಮೀಸಲಾತಿ, ಜೊತೆಗೆ ಹಿಂದುಳಿದ ವರ್ಗಗಳಿಗೆ ಮತ್ತೆ ಪರಿಶಿಷ್ಟ ಜಾತಿಯವರಿಗೂ ಮೀಸಲಾತಿ, 33% ಮೀಸಲಾತಿಯನ್ನ ಅವರು ದೇಶಾದ್ಯಂತ ಜಾರಿ ತಂದರು. ಇವತ್ತು ರಾಜೀವ್ ಗಾಂಧಿಯವರ ಕಲ್ಪನೆ, ರಾಜೀವ್ ಗಾಂಧಿಯವರ ಸಿದ್ಧಾಂತಕ್ಕೆ ಮಸಿ ಬೆಳೆಯುವಂತ ಕೆಲಸ ಇವತ್ತು ದೇಶದಲ್ಲಿ ನಡೆದಿದೆ. ಜೊತೆಗೆ ಸಂವಿಧಾನಕ್ಕೆ ವಿರೋಧಿ ನಡವಳಿಕೆ ಇದೆ. ಅದು ಕಾಂಗ್ರೆಸ್ನವರಿರಲಿ, ಬಿಜೆಪಿಯವರಿರಲಿ, ಸಂವಿಧಾನಕ್ಕೆ ಮಾಡಿದಂಥ ಅಪಚಾರ, ಸಂವಿಧಾನಕ್ಕೆ ಇವತ್ತು ಅಪಚಾರ ಮಾಡ್ತಾರೆ. ಯಾಕಂತ ಹೇಳಿದ್ರೆ 2.5 ವರ್ಷ ಬಿಜೆಪಿ ರಾಜ್ಯ ಸರ್ಕಾರ ಇದ್ದಾಗ ಜಿಲ್ಲಾ ಪಂಚಾಯತಿ ಚುನಾವಣೆಗಳೇ ನಡೆಯಿಲ್ಲ, ತಾಲೂಕ್ ಪಂಚಾಯತಿ ಚುನಾವಣೆಗಳೇ ನಡೆಯಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಬಂತು, ನುಡಿದಂತೆ ನಡೀತೀವಿ ಅಂತಾರೆ. ನಾವೇ ಸಂವಿಧಾನ ಜಾರಿ ಮಾಡೋರು, ನಾವು ಸಂವಿಧಾನ ಪರ ಇರೋರು, ನಾವು ಬಿಜೆಪಿ ವಿರೋಧಿಗಳಂತ ಸಂವಿಧಾನದ ಪುಸ್ತಕನೇ ಇಟ್ಕೊಂಡು ಕೆಲವು ಲೀಡರ್ ಓಡಾಡ್ತಾರೆ. ಆದರೆ ರಾಜೀವ್ ಗಾಂಧಿ ಏನು ಆಸೆ ಇಟ್ಕೊಂಡಿದ್ರು, ಆಕಾಂಕ್ಷೆ ಇಟ್ಕೊಂಡಿದ್ರು, ಸಂವಿಧಾನಕ್ಕೆ ತಿದ್ದುಪಡಿ ತಂದ್ರು, ಅದನ್ನ ಕಾಂಗ್ರೆಸ್ ನೇತೃತ್ವದ ಸರ್ಕಾರನೇ ಈಗ ಬಸಿ ಬೆಳೀತಾ ಇದೆ. ರಾಜೀವ್ ಗಾಂಧಿ ತತ್ವಕ್ಕೆ ವಿರೋಧ ಆಗಿ ನಡ್ಕೊಂಡಿದೆ. ಸಂವಿಧಾನ ವಿರೋಧವಾಗೂ ಇವತ್ತು ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇದೆ. ಇವತ್ತು ರಾಜೀವ್ ಗಾಂಧಿ ಅವರು ಮಂಡಿಸಿದಂಥ ಸಂವಿಧಾನ ತಿದ್ದುಪಡಿ ಮಸೂದೆಯಲ್ಲಿ ಏನಿತ್ತು ಅಂದರೆ, ಚುನಾವಣೆಗಳ ಯಾವಾಗಲೂ ಸಹ ಮುಂದೂಡಬಾರ್ದು. ಒಂದು ವೇಳೆ ಮುಂದೂಡೋದಾದ್ರೆ ದೇಶದಲ್ಲಿ ಭೂಕಂಪ ಆಗಿರ್ಬೋದು ಅಥವಾ ಯುದ್ಧಗಳ ದೇಶದೊಳಗೆ ನಡೆದ್ರೆ ಮಾತ್ರ ಈ ಚುನಾವಣೆಗಳನ್ನ ಮುಂದೂಡ್ಬೋದು ಅನ್ನೋ ಒಂದು ಅವಕಾಶನ ಇವತ್ತು ಕೊಡಲಾದಾಗ ಇಲ್ಲಿಂದ ದೆಹಲಿಯವರೆಗೆ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ವಿಶೇಷವಾದಂಥ ಅಧ್ಯಯನ ಮತ್ತು ಇದೆಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ. ಜೊತೆಗೆ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಮೇಲೆ ರಾಹುಲ್ ಗಾಂಧಿಯವರ ಮನೆಯವರೆಗೂ ನಾವು ಕೆಲವು ವಿಚಾರ ಮತ್ತು ಸಿದ್ಧಾಂತದ ಬಗ್ಗೆ
ಚರ್ಚೆಯನ್ನು ಮಾಡ್ತಾ ಇದ್ವಿ. ಇವತ್ತಿನ ವಿಷಯ ಏನಂದರೆ